ಕೋಚಿಂಗ್ ಮಾಫಿಯಾದ ಕೈಗೊಂಬೆಯಾಗಿರುವ ಎನ್ಟಿಎಯನ್ನು ವಜಾಗೊಳಿಸಿ ಬೃಹತ್ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಟನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಪರೀಕ್ಷೆ ರದ್ದುಗೊಳಿಸಿದ್ದು, ಈ ಕುರಿತು ಕೂಡಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರಿಗೆ ನಿರ್ದೇಶನೀಯ ಶಿಕ್ಷೆ ವಿಧಿಸಿ ಹಾಗೂ ಎನ್ಟಿಎಯನ್ನು ರದ್ದುಗೊಳಿಸಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರವರ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಹೇಮಾವತಿ ಪ್ರತಿಮೆ ಮುಂಭಾಗ ಬೃಹತ್ ಮಟ್ಟದ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷರಾದ ಚೈತ್ರಾರವರು ಮಾತನಾಡಿ, ಸರ್ಕಾರದ ಪಾತಕಿ ನಿರ್ಲಕ್ಷ್ಯಕ್ಕೆ ದೇಶದ ವೈದ್ಯಕೀಯ ಶಿಕ್ಷಣದ ಕನಸು ಹೊತ್ತಿರುವ ಬರೋಬ್ಬರಿ 23 ಲಕ್ಷ ವಿದ್ಯಾರ್ಥಿಗಳು ಜೂನ್ 21ಕ್ಕೆ ಮತ್ತೊಮ್ಮೆ ತಮ್ಮ ಭವಿಷ್ಯದ ನಿರ್ಣಾಯಕ ಪರೀಕ್ಷೆಯನ್ನು ಬರೆಯಬೇಕು. ಪರೀಕ್ಷೆಗೆ ಮುನ್ನ ಟೆಲಿಗ್ರಾಮ್ ಗುಂಪುಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಗಳು ಕೇಳಿ ಬಂದರೂ ನೀಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತು. ಎನ್ಟಿಎ ನಂಬಿಕೆ ದ್ರೋಹ ಎಸಗಿದ್ದು ಇದೇನು ಮೊದಲ ಬಾರಿಯಲ್ಲ. 2022-24ರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದು ಬಯಲಿಗೆ ಬಂದಿತ್ತು. 2024ರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ಬಿಹಾರದ ಕೆಲವರನ್ನು ಬಂಧಿಸಿದರು. ಸೋರಿಕೆ ಮೂಲವನ್ನು ಹಿಡಿಯಲು ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದ್ದಕ್ಕೆ ಈ ವರ್ಷದ ಸೋರಿಕೆ ಪುರಾವೆ. ಪ್ರತಿ ವರ್ಷವೂ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿದ್ದರೂ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದೊಂದಿಗೆ ಚೆಲ್ಲಾಟ ನಡೆಸುತ್ತಿದ್ದರೂ ಶಿಕ್ಷಣ ಸಚಿವರಿಂದ ಹಿಡಿದು ಎನ್ಟಿಎ ಯಾರೊಬ್ಬರು ಇದರ ಜವಾಬ್ದಾರಿ ಹೊರಲು ಸಿದ್ಧರಿಲ್ಲ. ಇದೇ ಸಮಸ್ಯೆಯ ಅಗಾಧತೆಯನ್ನು ಎತ್ತಿ ತೋರಿಸುತ್ತಿದೆ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಾಶಪಡಿಸುತ್ತಿರುವುದು ಖಂಡನೀಯ ಎಂದರು. ಈ ಬಾರಿ 2026 ನೀಟ್ ಏನು ಮೇ ತಿಂಗಳಲ್ಲಿ ನಡೀತು, ಆ ನೀಟ್ ಎಕ್ಸಾಮ್ ನ ಆ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿದೆ. ಈಗ ಜೂನ್ 21ಕ್ಕೆ ಶೆಡ್ಯೂಲ್ ಮಾಡಿದೆ. ಬಟ್ ಈ ವಿಷಯ ಎಷ್ಟು ಮಟ್ಟಿಗೆ ಇವತ್ತು ದೊಡ್ಡದಾಗಿ ಹರಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಜವಾಗ್ಲೂ ಎಕ್ಸಾಮ್ ಸ್ಕ್ಯಾಮ್ ಆಗಿರೋದು ಖಂಡಿತ ಹೌದು. ಆದ್ರೆ ಅದಕ್ಕೆ ಕಾರಣ ಏನು, ತಪ್ಪಿತಸ್ಥರು ಯಾರು, ಇದನ್ನ ತೆಗ್ದಾಕದ ಹೆಂಗೆ ಅಂತ ಸರ್ಕಾರ ಯೋಚನೆ ಮಾಡ್ಬೇಕು. ಆದ್ರೆ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲ ಅಂತ ಹೇಳಿ ಅವ್ರು ತಗೋತಿರೋ ಸ್ಟೆಪ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಂಗಾಗಿ ಇಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸೋದೇನಂದ್ರೆ, ಎನ್ಟಿಎ ಏನಿದೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ, ಇದು ಕಂಪ್ಲೀಟ್ಲಿ ಒಂದು ಕೈಗೊಂಬೆ ಆಗಿದೆ ಕೋಚಿಂಗ್ ಮಾಫಿಯಾಗಳದು. ಇವಾಗ ನೋಡಿ, ನೀಟ್ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ನೀಟ್ ಬರೀಬೇಕಂದ್ರೆ PU ಕಾಲೇಜ್ಗಿಂತ ಹೆಚ್ಚಾಗಿ ನಮ್ಗೆ ನೀಟ್ ಸೆಂಟರ್ಗಳಿಗೆ ಹೋಗ್ಬೇಕು. ಕೋಚಿಂಗ್ ಸೆಂಟರ್ಗೆ ಲಾಭಿ ಆಗಿದೆ ಈ ನೀಟ್ ಅನ್ನೋದು ಎಕ್ಸಾಮ್. ಸೊ ಹಂಗಾಗಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀಟು ಸಿಇಟಿ ಅಂತ ಹೇಳಿ ತಂದಿರೋದೇ ದುಡ್ಡು ಮಾಡಕ್ಕೊಂದು ಏನು ದಾರಿ ಬೇಕು ಇವ್ರಿಗೂ. ಆ ದಾರಿಗೋಸ್ಕರ ನೀಟು ಸಿಇಟಿನ ತಗೊಂಡ್ಬಂದು ಇವತ್ತು ನೀಟ್ ಕೋಚಿಂಗ್ ಸೆಂಟರ್ಗಳೇನಿದೆ, ನೀಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡುವಂತ ಕೋಚಿಂಗ್ ಸೆಂಟರ್ದು ಒಂದು ವರ್ಷದ ಆದಾಯ 1 ಲಕ್ಷ ಕೋಟಿ. 1 ಲಕ್ಷ ಕೋಟಿ ಆದಾಯ ಗಳಿಸ್ತಿದಾವೆ ಅಂದ್ರೆ ನೀವು ಲೆಕ್ಕಾಚಾರ ಮಾಡಿ ಎಷ್ಟು ಮಟ್ಟಿಗೆ ಒಂದು ಲಾಭಕ್ಕೋಸ್ಕರ ಅಂತ ಬಂದಿದಾವೆ. ಶಿಕ್ಷಣ ಯಾವತ್ತು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಇವತ್ತು ನಿಂತ್ಕೋಬಾರದು. ಹಂಗಾಗಿ ಇಲ್ಲಿ ನಾವು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಡಿಮ್ಯಾಂಡ್ ಮಾಡ್ತಿರೋದೇನಂತ ಹೇಳಿದ್ರೆ, ನೀಟ್ ಇದೆ ಮೊದಲನೇ ಬಾರಿ ಸ್ಕಾಮ್ ಆಗಿರುವಂತದ್ದಲ್ಲ. 2022, 2024, 2026 3 ಬಾರಿಯೂ ಕೂಡ ಪೇಪರ್ಗಳು ಲೀಕ್ ಆಗಿದೆ. ಎನ್ಟಿಎ ಪ್ರಿಪೇರ್ ಮಾಡಿರುವಂತ ಕಂಡಕ್ಟ್ ಮಾಡಿರುವಂತ ಬಹಳಷ್ಟು ಎಕ್ಸಾಮ್ಸ್ ಇದರ ಪೇಪರ್ ಲೀಕ್ ಆಗಿದೆ. ಮೊದಲನೇದಾಗಿ ಎನ್ಟಿಎನ ಫಸ್ಟ್ ಕಿತ್ತಾಕ್ಬೇಕು. ಸರ್ಕಾರನೇ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ಸ್ ನ ನಡೆಸಬೇಕು ಅಂತ ಹೇಳಿ ನಾವು ಫಸ್ಟ್ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಎರಡನೇ ಡಿಮ್ಯಾಂಡ್, ಈ ಸ್ಕ್ಯಾಮ್ ಗಳಲ್ಲಿ ಭಾಗವಹಿಸಿರೋರು ಯಾರಿದ್ದಾರೆ ಅಥವಾ ಇದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು, ಒಂದು ನಿದರ್ಶನೀಯ ಶಿಕ್ಷೆ ಆಗಬೇಕು. ನಂತರ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಅವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಚೈತ್ರ, ಕಾರ್ಯದರ್ಶಿ ಸುಷ್ಮಾ, ಜಿಲ್ಲಾ ಉಪಾಧ್ಯಕ್ಷರಾದ ಅಭಿಷೇಕ್ ಹಾಗೂ ಕಾರ್ಯಕರ್ತರಾದ ಶ್ರೇಷ್ಠ, ಶಿವು, ಅಭಿಷೇಕ್, ಪುರುಷೋತ್ತಮ್ ಹಾಗೂ ವಿವಿಧ ಕಾಲೇಜಿನ 100 ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.